ಅದನ್ನ ಡಿನೋಟಿಫೈ ಮಾಡಿದ ಜಾಗವನ್ನ ಕೂಡ ಮತ್ತು ಅಲ್ಲಿ ಅಭಿವೃದ್ಧಿ ಪಡಿಸಿರೋದು ನಮಗೆ ಗೊತ್ತೇ ಆಗಿಲ್ಲ. ಸರಿ. ಪಾರ್ವತಮ್ಮನವರ ಸಹೋದರ ಹೋಗಿ ಇದು ಕುಷ್ಕಿ ಭೂಮಿ ಇದೆ, ಕೃಷಿ ಭೂಮಿ, ಇದನ್ನ ನಮಗೆ ಕನ್ವರ್ಷನ್ ಮಾಡ್ಕೊಡಿ ವಸತಿಯಾಗಿ ಅಂತ ಹೇಳಿದಾಗ ಅಧಿಕಾರಿಗಳು ಕೂಡ ಹೋಗಿ ನೋಡ್ಲಿಲ್ಲ. ಸರಿ. ಅಂದ್ರೆ ಏನು, 3.16 ಎಕರೆ ಜಾಗವನ್ನ ಖರೀದಿ ಮಾಡುವಾಗ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಥವಾ ಜಾಗಕ್ಕೆ ಹೋಗದೆ ಇರೋ ರೀತಿಯಲ್ಲಿ ಖರೀದಿ ಮಾಡುವಷ್ಟು ನೋಡಿ. ಇನ್ನೊಂದು ಸೋರ್ಸ್ ಈಗ ಅದು 1998 ಅಲ್ಲಿ 1998ರಲ್ಲಿ ಯಾರು ಜವರಯ್ಯ ಅಂತಿತ್ತು. ನಂತರ ಅದರ ನಂತರ ಇವರು ತದನಂತರ ಇವರು ಪರ್ಚೇಸ್ ಮಾಡಿರೋದು ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ. ಅವ್ರು ಪರ್ಚೇಸ್ ಮಾಡಿ ಸಹೋದರಿ ಕೊಟ್ಟಿರಬೇಕಾದ್ರೆ ಅದು ಅವ್ರ ಜಮೀನು. ಅದು ನೀವು ಅದರೊಳಗೆ ಮೂಡ ಅಕ್ವೈರ್ ಮಾಡ್ಕೊಂಡಿದ್ರೆ ಕಾಂಪನ್ಸೇಷನ್ ಕೊಡುತ್ತೆ, ಅಕ್ವೈರ್ ಮಾಡಲ್ಲ ಅಂದ್ರೆ ಜಮೀನು ಬಿಡುತ್ತೆ. ಈಗ ಅವ್ರಿಗೆ ಕೇಳಿ, ಅದನ್ನ ಅವ್ರಿಗೀಗ ಕಾಂಪನ್ಸೇಷನ್ ಕೊಡ್ಬೇಕಾದ್ದು ಮೂಲ ಜವಾಬ್ದಾರಿ. ನೀವು ಇಲ್ಲೇ ಕೊಡಿ ಅಂತ ಏನ್ ಕೇಳಿಲ್ಲ. ಅವ್ರ ನಿಯಮಾನುಸಾರ ನಿಮ್ಗೆ 50-50 ಅನುಪಾತದಲ್ಲಿ ತಗೊಳ್ಳಿ ಜಮೀನು ಅಂತ ಕೊಡ್ತಾ ಇರ್ಬೇಕಾದ್ರೆ ಬಿಜೆಪಿ ಸರ್ಕಾರದಲ್ಲೇನೆ ಕಳೆದ 15 ವರ್ಷದಲ್ಲಿ 5 ಜನ ಮುಖ್ಯಮಂತ್ರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನ ವೀಕ್ಷಕರಿಗೆ ಕೊಟ್ಬಿಟ್ಟು ಮೂಡಾದಿಂದ ವಾಪಸ್ ಬರೋಣ. 2005ರಲ್ಲಿ ಸಿದ್ದರಾಮಯ್ಯ ಅವರ ಸಂಬಂಧಿ ಅಂದ್ರೆ ಪತ್ನಿಯವರ ತಮ್ಮನೋ ಅಣ್ಣನೋ ತೆಗೆದುಕೊಂಡಿರೋದು. ಅದಕ್ಕೆ ಮುಂಚೆನೆ ಡಿನೋಟಿಫೈ ಆಗಿ ಆ ಭೂಮಿ ಆಲ್ರೆಡಿ ಡೆವಲಪ್ ಆಗಿ ಎಲ್ಲ ಆಗಿ ಹೋಗಿತ್ತು. ಅಕ್ವೈರ್ ಮಾಡ್ಕೊಂಡಿದ್ದು, ಭೂಸ್ವಾಧೀನ ಪಡಿಸ್ಕೊಂಡಿದ್ದು ಸಿದ್ದರಾಮಯ್ಯ ಅವರ ಪತ್ನಿ ಕೈಗೆ ಬರಕ್ ಮುಂಚೆ ಎಲ್ಲ, ಅದಕ್ಕಿಂತ ಮುಂಚೆ ಮಿಸ್ಇನ್ಫಾರ್ಮೇಶನ್ ತಪ್ಪಾಗಿದೆ. ನಟರಾಜ್ ಗೌಡ್ರೆ ಪ್ರದೀಪ್ ಅವರೇ ಆಲ್ರೆಡಿ 3 ಸತಿ ಡಿಬೇಟ್ ಮಾಡಿದೀವಿ. ಪ್ರದೀಪ್ ಅವರೇ, ನಟರಾಜ್ ಗೌಡ್ರೆ ಆಲ್ರೆಡಿ 3 ಸತಿ ಡಿಬೇಟ್ ತಗೊಂಡಿದೀವಿ. ಮತ್ತೆ ಡೆಫಿನೆಟ್ಲಿ ಮೂಡ ವಿಚಾರ ಚರ್ಚೆಗೆ ಬರುತ್ತೆ. ಅವತ್ತಿಗೆ ಉಳಿಸ್ಕೊಳ್ಳಿ ವಿಷಯವನ್ನ. ಯಡಳಿ ಸರ್, ನಾಗೇಂದ್ರ ಅವರು ಕೂಡ ಆಯ್ಕೆ ಆಗಿರೋದು ಮೀಸಲು ಕ್ಷೇತ್ರದಿಂದ. ಏನ್ ಅಪೇಕ್ಷೆ ಮಾಡ್ತಾರೆ ಸರ್ ಆ ಜಾಗದ ಜನ? ತಮ್ಮ ಜನಪ್ರತಿನಿಧಿಗಳು ತಮ್ಮ ಉದ್ಧಾರಕ್ಕೆ ಅಂತ ಹೇಳಿ ಸರ್ಕಾರದ ಕಡೆ ಹೊಸದಾಗಿ ಏನು ಮಾಡೋದು ಬೇಡ ಸರ್. ಈಗ ಆಲ್ರೆಡಿ ಇರುವಂತಹ ಯೋಜನೆಗಳನ್ನ ನಮ್ಮವರೆಗೂ ತಲುಪಿಸ್ಲಿ. ಈಗ ಆಲ್ರೆಡಿ ನಮಗೆ ಅಂತ ಮೀಸಲಿರುವ ದುಡ್ಡನ್ನ ನಮ್ಮ ಮನೆ ಬಾಗಿಲಿಗೆ ತರಲಿ. ಇದನ್ನು ಮಾಡೋಕ್ ಕಷ್ಟನಾ? ಆ ರೀತಿಯಾದಂಥ ಆದರ್ಶವಾದ ಮೌಲ್ಯಾಧಾರಿತ ರಾಜಕಾರಣವನ್ನ ಈಗಿನ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ಅಪೇಕ್ಷೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ, ಮೊದಲನೇದಾಗಿ ನಾವು ಆರಿಸಿ ಬಂದಿದ್ದೇವೆ, ಅವರು ನಮಗೆ ಮತ ಹಾಕಿದ್ದಾರೆ, ಅವ್ರ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡಬೇಕು ಅನ್ನೋದಿದೆಯಲ್ವಾ, ಅದು ಆದರ್ಶವಾದ. ಅದನ್ನು ಯಾರು ಮಾಡೋಕ್ಕೆ ಸಾಧ್ಯತೆಗಳಿಲ್ಲ. ಎಲ್ಲರೂ ಸಹ ತಮ್ಮ ಸ್ವಾರ್ಥ, ಆಮೇಲೆ ತಮ್ಮ ಪಕ್ಷ, ತಮ್ಮ ಸರ್ಕಾರ, ಆಮೇಲೆ ತಮ್ಮ ಸಮುದಾಯದಲ್ಲಿ ಪ್ರಬಲವಾಗಿರ್ತಕ್ಕಂಥವ್ರು ಯಾರು ಬೆನ್ನೆಲುಬೆ ನಿಂತಿದ್ದಾರೆ ಅವರು, ಇವುಗಳೆಲ್ಲವರನ್ನು ಗಮನ ಇಟ್ಟುಕೊಂಡೇ ಕೆಲಸ ಮಾಡ್ತಕ್ಕಂಥದ್ದನ್ನು ಮೊದಲಿಂದ ನಾವು ನೋಡ್ತಾ ಬಂದಿದ್ದೇವೆ. ಸೊ ಇಂಥ ಸಂದರ್ಭದಲ್ಲಿಯೂ ಸಹಿತ ಆಕಸ್ಮಿಕವಾಗಿ ಯಾರಾದರೂ ದೇವರಾಜ ಅರಸು ಅಂತ ಮಹಾತ್ಮರು ಬಂದು ನಮ್ಮ ಸಮುದಾಯಕ್ಕೋಸ್ಕರ ಮಾಡ್ತೀನಿ ಅನ್ನೋದು ಇತ್ತಂದ್ರೆ, ಸರ್ ಅದು ನಾನು ಹೇಳ್ತೀನಿ, ಅದು ಡೈವರ್ಟ್ ಆಗುತ್ತೆ. ನಮ್ಮ ಚೌಕಟ್ಟಿನ ಒಳಗಡೆ ನಾವು ಮಾತಾಡೋಣಂತೆ, ನಮ್ಮ ಚೌಕಟ್ಟಿನ ಒಳಗಡೆ ಮಾತಾಡೋಣ, ಅದಕ್ಕೆ ಡಿಬೇಟ್ ಬೇರೆ ಇಟ್ಕೊಳ್ಳೋಣ. ಸೊ ಅವ್ರು ಇಟ್ಟರೆ ಮಾತಾಡೋಣಂತೆ. ಈಗ ಬಂದಿರತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ಹಗರಣದಲ್ಲಿ ಆಗಿರ್ತಕ್ಕಂಥ ಬಡ ಜನರು, ಬುಡಕಟ್ಟು ಜನರು, ಅವ್ರ ದುಡ್ಡನ್ನ ಇವರು ಯಾವ ರೀತಿಯಾಗಿ ನುಂಗಾಕಿದ್ದಾರೆ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಅನ್ನೋದ್ರ ಬಗ್ಗೆ ಇದು ಚರ್ಚೆ ಆಗಿದೆ. ಇದು ನೋಡಿ, ಇದು ಬಡವರ ದುಡ್ಡು, ಶ್ರೀಮಂತರ ದುಡ್ಡು ಅಂತಲ್ಲ. ಇಲ್ಲಿ ಈ ಇಡೀ ವ್ಯವಸ್ಥೆಯಲ್ಲಿ ದೊಡ್ಡ ದೊಡ್ಡ ಹೆಗ್ಗಣಗಳಿದ್ದಾವೆ. ಅವ್ರಿಗೆ ಬಡವರ ಮನೆಯದು ಅಥವಾ ಶ್ರೀಮಂತರ ಮನೆಯದು ಸರ್ಕಾರದ್ದು ಅಂತಿಲ್ಲ. ಎಲ್ಲೆಲ್ಲಿ ಸಿಕ್ಕತ್ತೆ ಅಲ್ಲೆಲ್ಲ ಕಡೆಯೂ ದೊಡ್ಡ ದೊಡ್ಡ ಹೆಗ್ಗಣಗಳು ಇರ್ತಿದಾವಲ್ಲ, ಅವರಿಗೆ ನಿಮ್ಗೆ ವಾಲ್ಮೀಕಿ ನಿಗಮ, ಭೋವಿಗಿ ನಿಗಮ, ನಿಮ್ಮ ಮನೆ ನಮ್ಮ ಮನೆ ಅಂತಿಲ್ಲ. ಎಲ್ಲಿ ಎಷ್ಟು ಸಿಕ್ಕುತ್ತೋ ಅದನ್ನು ಬಾಚಿಕೊಳ್ಳುವುದು, ನುಂಗುವುದು, ಹಂಚಿಕೊಳ್ಳುವ ಕೆಲಸವನ್ನ ಮಾಡುತ್ತಾ ಬಂದಿದ್ದಾರೆ ಕಾಲ ಕಾಲಕ್ಕೆ ಪಕ್ಷಾತೀತವಾಗಿ. ಇವುಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಏನ್ ಮಾಡ್ತಾ ಇದೀರ ಅಂದ್ರೆ ಅವ್ರ ಕಡೆ ಬೆಳೆ ತೋರಿಸ್ತಾ 3 ಬರಲ್ಲ ಅಸಮರ್ಥ ಸರ್ಕಾರದಲ್ಲಿ ಒಂದು ಆಶಾಭಾವನೆ ಅಂತಕ್ಕಂಥದ್ದು ಅದೇ ಕಾಂಗ್ರೆಸ್ ಪಕ್ಷದ ಕೊತ್ತನೂರು ಮಂಜುನಾಥ್ ಹೇಳ್ತಾರೆ.
ಈ ಏನು ಎಸ್ ಟಿ ನಿಗಮದ ಹಣ ಯಾರು ತಿಂದದಲ್ಲ ಸ್ವಾಮಿ, ಅವ್ರು ಕುಷ್ಠರೋಗ ಬರ್ಲಿ, ಹಾರ್ಟ್ ಅಟ್ಯಾಕ್ ಬಂದ್ ಸಾಯ್ಲಿ. ಶಾಪಗಳೆಲ್ಲ ಬರ್ಕೊಂಡು ಹಾಕೊಂಡಿದ್ರೆ ಎಲ್ಲ ರಾಜಕಾರಣಿಗಳು ಸೆಳೆದು ಹೋಗ್ತಿದ್ರು. ಆನೆ ಪ್ರಮಾಣಗಳು ಎಲ್ಲಾ ರಾಜಕಾರಣಿಗಳು ಸತ್ತು ಹೋಗ್ತಿದ್ರು. ವಿಷಯ ವಾಪಸ್ ನಿಮ್ಮನ್ನೇ ಕೇಳ್ತೀನಿ ಕಿರಣ್ ಸರ್. ಬಿಜೆಪಿ ಶಾಸಕರಾಗಿದ್ರು 2017ರಲ್ಲಿ ಜನಾರ್ದನ್ ರೆಡ್ಡಿ ಚೀಮಲ್ಲಿ ಜೊತೆ ಕೂರಿಸ್ಕೊಂಡಿದ್ರು. ಇದೇ ಮಿಸ್ಟರ್ ಸಿದ್ದರಾಮಯ್ಯನವರು ತೊಡೆ ತಟ್ಟಿರೋರ ವಿರುದ್ಧ. ಇವತ್ತು ಯಾಕೆ ಸಿದ್ದರಾಮಯ್ಯನವರಿಗೆ ನಾಗೇಂದ್ರ ಮೇಲೆ ಅಷ್ಟು ವಿಶೇಷ ಪ್ರೀತಿ ಅಕ್ಕರೆ, ಅವ್ರು ರಕ್ಷಣೆ ಮಾಡ್ಲಿಕ್ಕೆ ಯಾಕೆ ನಿಂತಿದ್ದಾರೆ ಸ್ವಾಮಿ ಅವರು? SIT ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ, 40 ದಿನ ಆದ್ರೂ ಅವ್ರಿಗೆ ನೋಟಿಸ್ ಕೊಡಲ್ಲ. ಆಮೇಲೆ ನಾವು ಅಪದ್ರೆ ಮಾಡಿದ್ವಿ, ನಮಗೆ ಗೊತ್ತಾಯ್ತು ಏನಂದ್ರೆ ನಾಗೇಂದ್ರ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಈ ಸರ್ಕಾರನ, ಈ ಮುಖ್ಯಮಂತ್ರಿನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಾನ್ ಪ್ರಶ್ನೆ ಕೇಳ್ತೀನಿ ಕಿರಣ್ ಜಿ, ನೀವು ಕೇಳಿಸ್ಕೋಬೇಕು. ಒಂದು ಪ್ರಶ್ನೆ, 40 ದಿನ SIT ನಾಗೇಂದ್ರ ಅವರಿಗೆ ನೋಟಿಸ್ ಕೊಡದೇ ಇದ್ದಿದ್ದು ಸರಿನೋ ತಪ್ಪು? ವಿರೋಧ ಪಕ್ಷದ ಕೆಲಸ ಕೊಡಿ, ತನಿಖೆ ಮಾಡಿ. ಕಿರಣ್ ಜಿ ಆಯ್ತು, ನಾವು ಸತತವಾದ ಪ್ರಶ್ನೆ ಕೇಳಿದ್ವಿ, ಸತತವಾಗಿ ಪ್ರದೀಪ್ ಜಿ ಶ್ರೀರಾಮುಲುವರು ಇವತ್ತು ಆರೋಪ ಮಾಡ್ತಾರೆ. ಕೇಳಿಸ್ಕೊಡಿ ನಟರಾಜ್ ಗೌಡ್ರ, ನೀವು ಉತ್ತರ ಕೊಡ್ಬೇಕು. ಎರಡು ಸರಿ ನಟರಾಜ್ ಗೌಡ್ರು ಉತ್ತರ ಕೊಡ್ಬೇಕು. ಕೇಳಿಸ್ಕೊಳ್ಳಿ ಕಿರಣ್ ಜಿ, ನೀವು ಕೇಳಿಸ್ಕೊಳ್ಳಿ. ನಿಮ್ಮದೇ ಪಕ್ಷದ ಶ್ರೀರಾಮುಲು ಅವರು ಇವತ್ತು ಹೇಳ್ತಾರೆ, ಬಳ್ಳಾರಿ, ರಾಯಚೂರು, ಸುರಪುರ, ಕೊಪ್ಪಳ ಚುನಾವಣೆಗಳಿಗೆ ವಾಲ್ಮೀಕಿ ನಿಗಮದ ಹಣವನ್ನ ಬಳಕೆ ಮಾಡಿಕೊಂಡಿದ್ದಾರೆ. ಎಲ್ಲಿ ಸಿಕ್ತು ಸರ್ ಸೋರ್ಸು? ಪ್ರದೀಪ್ ಅವರೇ, ನಿಮ್ಗೂ ಏನಾದ್ರೂ ಮಾಹಿತಿ ಸಿಕ್ಕಿತಾ ಇದು? ಕಾರಣ ಏನಪ್ಪಾ ಅಂದ್ರೆ, ಯಾವ ಸೊಸೈಟಿಗಳ ಮೂಲಕ ಹೈದರಾಬಾದ್ನಲ್ಲಿ ಹಣ ವಿಡ್ರಾ ಆಗಿದೆ, ಅದೇ ಕಾರಣದಿಂದ ಅವ್ರು ಹೇಳಿರ್ತಕ್ಕಂಥದ್ದು. ನೀವು ಹೈದರಾಬಾದಲ್ಲಿ ಹಣ ಯಾವಾಗ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿ ಬೇರೆ ಬೇರೆ ಲ್ಯಾಂಬೋರ್ನಿ ಕಾರ್ ತಗೊಂಡಿದ್ದಾರೆ, ಒಡಬೆ ಅಂಗಡಿಯಲ್ಲಿ ರಿಲೀಸ್ ಆಗಿದೆ, ಇನ್ನೆಲ್ಲೋ ರೆಸ್ಟೋರೆಂಟಲ್ಲಿ ಅಮೌಂಟ್ ರಿಲೀಸ್ ಆಗಿದೆ, ಪೆಟ್ರೋಲ್ ಬಂಕಲ್ಲಿ ಅಮೌಂಟ್ ರಿಲೀಸ್ ಆಗಿದೆ. ಸೊ ಅಮೌಂಟ್ ವಿಡ್ರಾ ಆಗಿರೋದ್ರಿಂದ ಸೊ ಇದನ್ನ ಮೇಜರ್ ಆಗಿ ಅವರು ಮತ್ತೆ DK ಶಿವಕುಮಾರ್ ಕೂಡ ಅಲ್ಲಿಗೆ ತೆಲಂಗಾಣಕ್ಕೆ ಮತ್ತೆ ಆಂಧ್ರ ಪ್ರದೇಶಕ್ಕೆ ಅವ್ರನ್ನ ಇನ್ಚಾರ್ಜ್ ಮಾಡಿದ್ರು. ಸೊ ಅದಕ್ಕೆ ಕಾಕತಾಳೀಯವಾಗಿ ಹಾಗಾಗಿ ಈಗ ನೋಡಿ ಬಳ್ಳಾರಿ ಕೂಡ ಹೊಂದ್ಕೊಂಡಂಗೆ ಇದೆ ಆಂಧ್ರ ಪ್ರದೇಶಕ್ಕೆ. ಸೊ ಎಲ್ಲ ಕಾರಣದಿಂದ ಹಣವನ್ನು ಅಲ್ಲಿ ವರ್ಗಾವಣೆ ಮಾಡಿದ್ದಾರೆ. ಹಣವನ್ನ ಆ ಚುನಾವಣೆಗೆ ಬಳಸಿರೋದ್ರಲ್ಲಿ ಡೌಟೇ ಇಲ್ಲ ಮೇಡಮ್. ಅದು ಆ ಚುನಾವಣೆಗೆ ಕೇವಲ ಇಲ್ಲಿ ನಾಗೇಂದ್ರ ಅವರು ಒಬ್ಬರೇ ಅಲ್ಲ, ಇದರ ಹೈಕಮಾಂಡ್ ಕೂಡ ಇದ್ರ ಪಾತ್ರದಲ್ಲಿ ಇದೆ. ಹೈಕಮಾಂಡ್ ನಿರ್ದೇಶನ ಕೇವಲ ನಾಗೇಂದ್ರ ಅವರಲ್ಲ, ಸಿದ್ದರಾಮಯ್ಯ ಸುರ್ಜೇವಾಲಾ ಅವರ ನಿರ್ದೇಶನದಂತೆ ಹಣ ವರ್ಗಾವಣೆ ಆಯ್ತು. ಇಂಟರ್ನಲ್ ಕಮಿಟಿ ನಟರಾಜ್ ಗೌಡ್ರೆ, SIT, ED ಅದೆಲ್ಲದಕ್ಕಿಂತ ಒಂದು ಶಾರ್ಪ್ ಆದ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಬಿಜೆಪಿ ಹಾಗೆ JDS ನ ಬಳಿಯಲ್ಲಿ ಇರಬಹುದು. ಅದಕ್ಕೆ ಸುರ್ಜೇವಾಲಾ ತನಕ ಕನೆಕ್ಷನ್ ಸಿಕ್ಕಿರಬಹುದು. ಪ್ರೂವ್ ಮಾಡ್ಲಿ ಅವರು, ಪ್ರೂವ್ ಮಾಡಿ, ನೀವು ಪ್ರೂವ್ ಮಾಡಿ, ನಾವು ಬ್ರೇಕಿಂಗ್ ನ್ಯೂಸ್ ಆಗ್ತೀವಿ ಈ ವೇದಿಕೆಯಲ್ಲಿ. ಅಲ್ಲ, ನೀವು ರಾಜಕಾರಣಿಗಳ ತರ ಅಲ್ಲ, ಕೇಳಿಸ್ಕೊಳ್ಳಿ. ರಾಜಕಾರಣಿಗಳ ತರ ಅಲ್ಲ, ಅಪ್ಪಟ ಜರ್ನಲಿಸ್ಟ್ ತರ ನಾನು ಪ್ರಾಮಿಸ್ ಮಾಡ್ತೀನಿ ಇದೇ ವೇದಿಕೆಯಲ್ಲಿ, ನೀವು ಇನ್ ಕೇಸ್ ಸುರ್ಜೇವಾಲಾ ಅವ್ರ ಕಾಂಟ್ರಿಬ್ಯೂಷನ್ ಇದೆ ಅಂತ ಆದ್ರೆ ನೀವು ಪ್ರೂವ್ ಮಾಡಿದ್ರೆ ನಾವು ಬ್ರೇಕಿಂಗ್ ನ್ಯೂಸ್ ಆಗ್ತೀವಿ. ಅಮಿತ್ ಶಾ, ಕುಮಾರಸ್ವಾಮಿ 40 ಜನ ಬಂದ್ರು ಸಿದ್ದರಾಮಯ್ಯನವರ ಕಳಂಕಿತರಾಗಿ ಮಾಡಕ್ ನೀವು ಮಾಡಕ್ ಸಾಧ್ಯ ಇಲ್ಲ.
ನಟರಾಜ್ ಗೌಡ್ರೆ ಆಯ್ತು, ಯಡಳ್ಳಿ ಅವರು ಅದಾದ್ಮೇಲೆ ನೀವು ಉತ್ತರ ಕೊಡ್ಬೇಕು. ಸಿದ್ದರಾಮಯ್ಯ ನೀವು ಉತ್ತರ ಕೊಡ್ಬೇಕು. ಪ್ರದೀಪ್ ಸರ್ ನೀರ್ ಕುಡಿರಿ ಸಮಯ ನೀರ್ ಕುಡಿರಿ ಎಲ್ಲ ತಗೊಳ್ಳಿ ಕುಡಿರಿ ನೀರ್ ಕುಡಿರಿ ಪ್ರದೀಪ್ ಸರ್ ತಗೊಳ್ಳಿ ನೀರ್ ತಗೊಳ್ಳಿ ಕುಡಿರಿ. ಇಲ್ಲ ಒಂದ್ ನಿಮಿಷ ಯಡಳ್ಳಿ ನಟರಾಜ್ ಗೌಡ್ರೆ ಕೇಳಿಸ್ಕೊಳ್ಳಿ ಪ್ರಶ್ನೆ ಸಾಕು. ಕಡೆ ಒಂದು ನಿಮಿಷ ಅಷ್ಟೇ ಸಮಯ ಇರೋದು, 30 ಸೆಕೆಂಡ್. ಇಲ್ಲ ಸರ್ ಆಯ್ತು ನೀವು ಹೇಳಿದಿರಿ ಉತ್ತರ ಕೊಡ್ಬೇಕು. ಗ್ಯಾರಂಟಿ ಮೇಲೆ ಭರವಸೆ ಇದ್ದಿದ್ದು ಝೀರೋ ಟಾಲರೆನ್ಸ್ ಫಾರ್ ಭ್ರಷ್ಟಾಚಾರದ ಮೇಲೆ. ಆ ಒಂದು ವಿಶ್ವಾಸವನ್ನ ಉಳಿಸ್ಕೊಂಡಿದ್ಯಾ ಈ ಕ್ಷಣಕ್ಕೆ ಕಾಂಗ್ರೆಸ್ ಸರ್ಕಾರ? ಉಳಿಸ್ಕೊಂಡಿದೆ. ಅದಕ್ಕೆ ತನಿಖೆ ಮಾಡ್ತಾರೆ. ಎಲ್ಲರಿಗೂ ಸಹಿತ ಒಂದು ರೀತಿಯಾದಂತಹ ನಿರೀಕ್ಷೆ ಇತ್ತು. ಇತ್ತೀಚಿನ ಕೆಲವು ವಿದ್ಯಮಾನಗಳನ್ನು ನೋಡ್ತಾ ಬಂದಾಗ ಇದು ಯಾಕೋ ಕಂಟ್ರೋಲ್ ತಪ್ತಾ ಇದೆ ಅಂತ ಅನಿಸುತ್ತೆ. ಸಮಯ 30 ಸೆಕೆಂಡ್. ಭ್ರಷ್ಟಾಚಾರದ ಮೇಲೆ ಇವಾಗಲೂ ಝೀರೋ ಟಾಲರೆನ್ಸ್. ಅದಕ್ಕೆ ತನಿಖೆ ಮಾಡ್ತಾ ಇರೋದು, ಅದಕ್ಕೆ ಹಣ ರಿಕವರಿ ಮಾಡ್ತಾ ಇರೋದು. ಯಾವುದೇ ಅಧಿಕಾರಿ ಯಾವುದೇ ಜನಪ್ರತಿನಿಧಿ ಆದ್ರೂ ಬಿಡೋದಿಲ್ಲ. ಅದನ್ನ ನಾವು ಮಾಡೇ ಮಾಡ್ತೀವಿ. ಬಿಜೆಪಿ ಸರ್ಕಾರಗಳು ಬಿಡೋದಿಲ್ಲ. ತನಿಖೆ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಅಮೇಧ್ಯ ತಿಂದಿದೆ, ಅಸಹ್ಯ ಹುಟ್ಟುತ್ತದೆ. ಇವರು ದದ್ದಲ್ ಅವರು ಮತ್ತು ಪದ್ಮನಾಭ ಅವರು ಚಾಟ್ ಡಿಲೀಟ್ ಮಾಡ್ತಾರೆ ಅಂದ್ರೆ ಪದ್ಮನಾಭ ಅವರು ಕೋರ್ಟಿಗೆ ಅಫಿಡವಿಟ್ ಹಾಕ್ತಾರೆ. ಸರ್ಕಾರ ಭರವಸೆ ಉಳಿಸ್ಕೊಂಡಿದೆಯಾ ಇಲ್ಲ ಈ ಕ್ಷಣಕ್ಕೆ? ಇಲ್ಲ. ಅಲ್ಲಿಗೆ ಈ ಕ್ಷಣಕ್ಕೆ 36 ತಾಸಿಗೂ ಅಧಿಕ ಸಮಯ ಕಳೆದು ಹೋಯ್ತು. ನಾಗೇಂದ್ರ ಹಾಗೆ ದದ್ದಲ್ ಅವರ ಮನೆಯಲ್ಲಿ ವಿಚಾರಣೆಯನ್ನ ಶುರು ಮಾಡಿ ಈಗ SIT ಆಗಿದೆ, ED ಆಗಿದೆ, CBI ಕೂಡ ಎಂಟರ್ ಆಗೋ ಸಾಧ್ಯತೆ. 3 ತನಿಖಾ ಸಂಸ್ಥೆಗಳು. ಜನರಿಗೆ ಉಳಿದಿರುವ ಏಕಮಾತ್ರ ವಿಶ್ವಾಸ ಅಂತಂದ್ರೆ 3 ಇನ್ವೆಸ್ಟಿಗೇಟಿವ್ ಏಜೆನ್ಸಿ. ಅಟ್ಲೀಸ್ಟ್ ಆ ಮೂಲಕನಾದ್ರೂ ಕಳ್ಳರ ಬಾಯಿಯ ತುತ್ತಾಗಿರುವಂತಹ ಆ ಬಡ ಸಮುದಾಯದ ಹಣ ವಾಪಸ್ ಬರಲಿ ಅಂತ ಹೇಳಿ ವಾಪಸ್ ತರಿಸುವ ಪ್ರಾಮಾಣಿಕ ಪ್ರಯತ್ನ ಗ್ಯಾರಂಟಿ ಸರ್ಕಾರ